ಕಾಣ್ತಾ ಇದೆಯಾ? ಇಲ್ಲಿ ಒಂದು ಚೆಕ್ ಡ್ಯಾಮ್ ಮಾಡಿದೀವಿ. ನಿಮ್ಮಲ್ಲಿ ವರ್ಟಿಕಲ್ ಶಾಫ್ಟ್ ತೋರಿಸಬೇಕು. ಈಗ ಅಲ್ಲಿ ನಿಂತ್ಕೊಳುತ್ತೆ ಅಲ್ವಾ, ತೋರಿಸಿದ್ದಾರೆ. ಆ ನೀರು ಎಲ್ಲ ಬರಲಿ ಅಂತ ರೋಡ್ ರೈನ್ ವಾಟರ್ ಹಾರ್ವೆಸ್ಟಿಂಗು, ರೂಫ್ ರೈನ್ ವಾಟರ್ ಹಾರ್ವೆಸ್ಟಿಂಗು, ಚೆಕ್ ಡ್ಯಾಮ್ ಕಟ್ಬಿಟ್ಟು ಇನ್ಫಿಲ್ಟ್ರೇಷನ್ ಮಾಡೋದು ಎಲ್ಲ ಮಾಡಿದೀವಿ. ಇಲ್ಲಿ ಕೆಲಸ ಆಗಿದೆ. ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ನವರು ಹೆಲ್ಪ್ ಮಾಡಿದ್ದಾರೆ. ಎಲ್ಲ ಕೆಲಸ ಚೆನ್ನಾಗಿದೆ. ಅದಾದ್ಮೇಲೆ ಒಂದು 25 ವರ್ಷದಿಂದ ನಾವು ಭಾರತ ದೇಶದಲ್ಲಿ ಎಲ್ಲ ಯೂನಿವರ್ಸಿಟಿಗಳು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ ಇರೋದು ಗೊತ್ತಲ್ಲ. ಇಲ್ಲಿ ಒಂದು ವಿಶೇಷ ಏನ್ ಗೊತ್ತಾ, ಬಯೋ ಪಾರ್ಕ್ ಅಂತ ಒಂದು ಡಿಪಾರ್ಟ್ಮೆಂಟ್ ಮಾಡಿದೀವಿ. ಅದ್ರ ಉದ್ದೇಶ ಬಯೋಡೈವರ್ಸಿಟಿ ತರಬೇಕು ಕ್ಯಾಂಪಸ್ಗೆ ಅಂತ. ಬಯೋಡೈವರ್ಸಿಟಿ ಅಂದ್ರೆ ವೈವಿಧ್ಯಮಯ ಫ್ಲೋರಾ, ಪ್ಲಾಂಟ್ ಕಿಂಗ್ಡಮ್, ಹಾಗೆ ವೈವಿಧ್ಯಮಯ ಅನಿಮಲ್ಸ್, ಫಾನಾ ಎಲ್ಲ ಬರಲಿ ಅಂತ ಮಾಡಿದೀವಿ. ಹಾಗಾಗಿ ರಿಸಲ್ಟ್ ಬಂದಿದೆ. ಸುಮಾರು 330 ಎಕರೆಯಷ್ಟು ನಾವೀಗ ಬಯೋಡೈವರ್ಸಿಟಿ ಫಾರೆಸ್ಟ್ ಮಾಡಿದೀವಿ. ನೀವೆಲ್ಲರೂ ವಿಶ್ವವಿದ್ಯಾಲಯಕ್ಕೆ ಒಂದು ಚಪ್ಪಾಳೆ ಕೊಡ್ಬೋದು. ಒಳ್ಳೆ ಕೆಲಸ ಆಗಿ ನೆನ್ಸ್ಕೊಳ್ಳೋಣ ಅಲ್ವಾ? ಒಳ್ಳೆ ಕೆಲಸ ಆಗಿ ಫಸ್ಟ್ ನೆನ್ಸ್ಕೊಳ್ಳೋಣ. ಈ 330 ಎಕರೆ ಜೊತೆನಲ್ಲಿ ಈ ಹಳೆಯ ಕಾಡು ಕಾಣ್ತಾ ಇದೆಯಲ್ಲ, ಇದು ನಾವು ಮಾಡಿದ್ದಲ್ಲ. ಇದು ಕ್ಯಾಂಪಸ್ ಅಲ್ಲಿ ಇದು ಹಳೆಯ ಕಾಡು. ಇದು ಕೂಡ ಸುಮಾರು 200 ಎಕರೆಗೆ ಹೆಚ್ಚು ಉಳ್ಕೊಂಡಿದೆ. ನಾನು ಅದನ್ನು ಮ್ಯಾಪ್ ಮಾಡಿಕೊಟ್ಬಿಟ್ಟಿದ್ದೀನಿ. ಮ್ಯಾಪ್ ಮಾಡಿ ಇದನ್ನು ಉಳಿಸ್ಕೊಳ್ಳಿ ಅಂತ ಸರ್ಕಾರಕ್ಕೂ ಮತ್ತು ಯೂನಿವರ್ಸಿಟಿಗೆ ಹೇಳ್ತಾ ಇದ್ದೀನಿ. ಯೂನಿವರ್ಸಿಟಿ ಆ ಮ್ಯಾಪ್ನ ವೆಬ್ಸೈಟ್ ಅಲ್ಲಿ ಹಾಕಿ ತಾವು ನೋಡ್ಬೋದು. ಅಂದ್ರೆ ಅರ್ಥ ಏನಾಗ, ನಾವು ಮಾಡಿರೋ 330 ಆರ್ಟಿಫಿಷಿಯಲ್ ಅಂದ್ರೆ ಮ್ಯಾನ್ ಮೇಡ್ ಬಯೋ ಪಾರ್ಕ್ ಅಂತ ಹೆಸರಿದ್ದಕ್ಕೆ, ಜೊತೆಯಲ್ಲಿ ಹಳೆ ಕಾಡುಗಳು ಎಲ್ಲ ಉಳಿದ್ರೆ ಆಮೇಲೆ ಒಂದು 6 ಗುಡ್ಡುಗಳಿದಾವೆ ಇಲ್ಲಿ. ನೀವು ನೋಡ್ತಾ ಇದ್ದೀರಾ, ಈಗಾಗಲೇ ನೀವು ಗುಡ್ಡದಲ್ಲಿ ಹೇಳ್ಕೊಂಡ್ಬರ್ತೀರಾ, ಹತ್ತಿರ ನೋಡ್ತಾ ಇದ್ದೀರಾ, ವ್ಯಾಲಿ ಬರ್ತಾ ಇದೆ. ಇದನ್ನ ಯಾರೋ ಒಬ್ರು ಲೇಡಿ ಹೈಕೋರ್ಟ್ ಅಲ್ಲಿ ಒಂದು ಕೇಸ್ ಹಾಕಿ ನಮ್ಮ ಮಕ್ಕಳಿಗೆ ಜಿಯೋ ಟೂರ್ ಇಲ್ಲ ಅಂತ ಹೇಳಿದಾಗ ಐ ವಾಸ್ ಹೆಡಿಂಗ್ ದಿ ಡಿಪಾರ್ಟ್ಮೆಂಟ್ ಆಫ್ ಜಿಯಾಲಜಿಯಲ್ಲಿ ನನ್ನ ಕರೆದಿದ್ರು. ನಾನು ಸೆಂಟ್ರಲ್ ಗವರ್ಮೆಂಟ್ GSI ಅಂತಿದೆ, ಆ ಸೈಂಟಿಸ್ಟ್ ಕರ್ಕೊಂಡೋಗಿ ಒಂದು ಪ್ರೆಸೆಂಟೇಷನ್ ಕೊಟ್ಟಿದ್ದಕ್ಕೆ ನೀವೇ ಒಂದು ಡೆಮಾನ್ಸ್ಟ್ರೇಟ್ ಮಾಡಿ ಅಂದಾಗ ಇಲ್ಲಿ 6 ಗುಡ್ಡುಗಳನ್ನ ಆರಿಸ್ಕೊಂಡು ಮ್ಯಾಪಿಂಗ್ ಮಾಡಿದೀವಿ. ಅಲ್ಲಿ ಫ್ರಾಕ್ಚರ್ಸ್ ಇರ್ಬೋದು. ಈಗ ನೀವು ಲಾಲ್ಬಾಗಲ್ಲಿ ಏನು ನೋಡ್ತಿರಲ್ಲ, ಪೆನಿನ್ಸುಲರ್ ನೈಸ್ ಗಾರ್ಡ್ ಆಗ್ತಾ ಇದೆಯಲ್ಲ, ಈಗ ಅದು ಕೂಡ ನಮ್ಮಲ್ಲಿ ಇದೆ. ಎಕ್ಸ್ಪೋಜರ್ಸ್ ಇದೆ, ನೀವು ನೋಡಬಹುದು. ಅಲ್ಲಿ ಕೆಲವು ಕಡೆ ಫೋಲ್ಡಿಂಗ್ಸ್ ಇದಾವೆ, ಕೆಲವು ಕಡೆ ಫ್ರಾಕ್ಚರ್ಸ್ ಇದಾವೆ, ಕೆಲವು ಕಡೆ ಜಾಯಿಂಟ್ಸ್ ಇದಾವೆ, ಬಿರುಕುಗಳು ಅಂತಿರಲ್ಲ ಅದಿದಾವೆ. ಅದನ್ನೆಲ್ಲ ನಿಮ್ಮ ಮಕ್ಳಿಗೆ ತೋರಿಸಬಹುದು. ನಿಮಗೆ ನೀರು ಒಳಗಡೆ ಹೋಗ್ಬೇಕು ಅಂದ್ರೆ ಒಂದು ಓಪನ್ ಸ್ಪೇಸು ಇರಲೇಬೇಕು, ಕಾಡ್ ಇರಬೇಕು, ಜೊತೆಯಲ್ಲಿ ಆ ನೀರನ್ನ ತಗೊಳ್ಳಿಕ್ಕೆ ಫ್ರಾಕ್ಚರ್ಸ್ ಇರಬೇಕು. ಹೌದಾ? ಹಾರ್ಡ್ ರಾಕ್ ಟೆರೇನ್ ನಾವಿರೋದೆಲ್ಲ ಹಾರ್ಡ್ ರಾಕ್ ಟೆರೇನಲ್ಲಿ. ಅರ್ಧ ಕರ್ನಾಟಕ ನಾವು ಅರ್ಧ ಇಲ್ಲಿ ಕೂತಿರೋದೆಲ್ಲ ಹಾರ್ಡ್ ರಾಕ್ ಟೆರೇನಲ್ಲಿ ಕೂತಿದೀವಿ. ಆ ಫ್ರಾಕ್ಚರ್ಸ್ ಅಲ್ಲೇ ನಿಮ್ ಬೋರ್ವೆಲ್ ನೀರು ಬರೋದು. ಬೋರ್ವೆಲ್ ನೀರು ಬರ್ತಾ ಇಲ್ಲ, ಕಡಿಮೆ ಆಯಿತು ಅಂತ ಆಕ್ಷೇಪಣೆ ಮಾಡ್ತೀವಲ್ಲ ಕೆಲವೊಮ್ಮೆ. ಮೊದಲು 2 ಇಂಚ್ ನೀರು ಬರ್ತಾ ಇತ್ತು, ಈಗ ಅರ್ಧ ಇಂಚ್ ಬರ್ತಾ ಇದೆ ಅಂತ ಹೇಳ್ತೀವಲ್ಲ, ಆ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ. ಆದ್ರೆ ಅದಕ್ಕೆ ಕಾರಣ ಏನು ಅಂದ್ರೆ ನಾವು ನೀರು ಒಳಗಡೆ ಕಳಿಸ್ತಾ ಇಲ್ಲ, ಪರಿಪೂರ್ಣ ಆಗ್ತಾ ಇಲ್ಲ, ಗೊತ್ತಿರೋದು ವಿಷಯ. ಇಂಥ ಸ್ಪೇಸ್ ಉಳ್ಕೊಂಡ್ರೆ, ಆ ಫ್ರಾಕ್ಚರ್ಸ್ ಉಳ್ಕೊಂಡ್ರೆ, ಆ ಗುಡ್ಡುಗಳು ಉಳ್ಕೊಂಡ್ರೆ ನಮಗೆ ರೀಚಾರ್ಜ್ ಆಗುತ್ತೆ. ಜೊತೆಯಲ್ಲಿ ಆರ್ಟಿಫಿಷಿಯಲ್ ರೀಚಾರ್ಜ್ ಅಂತ ಹೇಳಿ ಚೆಕ್ ಡ್ಯಾಮ್ಗಳು ಕಟ್ಟಿದೀವಿ. ನೆಕ್ಸ್ಟ್ ಟೈಮ್ ಯಾರು ಬಂದಿಲ್ಲ, ರಿಪೀಟರ್ಸ್ ಸಾರೇ ನೋಡಿರ್ತಾರೆ, ಹೊಸದಾಗಿ ಬಂದಿರೋ ಆ ಕಡೆ ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ಅಲ್ಲಿ ಇಲ್ಲೂ ಒಂದು ಚೆಕ್ ಡ್ಯಾಮ್ ಇದೆ, ಇಲ್ಲಿ ತೋರಿಸ್ತಿನ್ಬೇಕು. ಇನ್ನೊಂದು ವ್ಯಾಲಿನಲ್ಲಿ ಬಂದಿದೆ, ಮತ್ತೊಂದರಲ್ಲಿ 5 ಕಟ್ಟಿದ್ವಿ. ಸೊ ನನ್ನ ರಿಕ್ವೆಸ್ಟ್ ಏನಂದ್ರೆ, ಈ 8 ವ್ಯಾಲಿ ಇದೆ, 8 ವ್ಯಾಲಿಯಲ್ಲೂ ಇನ್ನೂ 15 ಚೆಕ್ ಡ್ಯಾಮ್ ಕಟ್ಬೋದು. ನಿಮ್ಗೆ ಆಶ್ಚರ್ಯ ಆಗುತ್ತೆ. ಒಬ್ಬರೇ ವ್ಯಕ್ತಿ 15 ಕಟ್ಟಿವಿ ಅಂತ ಮುಂದೆ ಬಂದಿದ್ರು. ಏನ್ರಿ ನಿಜಾನ ಅಂದ್ರೆ ಹೌದು. ನಾ ಇಲ್ಲಿ ಗಿಡ ಬೆಳೆದಿದ್ದಲ್ಲ ಜನಗಳಿಂದಾನೆ. ಐ ನಾಟ್ ಟೇಕನ್ ಯೂನಿವರ್ಸಿಟಿ ಮನಿ, ಗವರ್ಮೆಂಟ್ ಮನಿ. ನೀವು ಬಂದವರೆಲ್ಲ ಹಾಕಿದ್ದೀರಾ. ಬರ್ಡೇ 100 ಗಿಡ, ಇನ್ಯಾರು ಮನೆಯಲ್ಲಿ ವಿವಾಹ ಆಗ್ತಾ ಇದೆ ಅವ್ರೊಂದು 1000 ಗಿಡ, ಹೀಗೆ ಬೆಳೆದು 1 ಲಕ್ಷ ಗಿಡವರೆಗೂ ಬಂದಿದೆ. ನಂಬ್ತೀರಾ? ಬೆಂಗಳೂರಲ್ಲಿ ಇದೆಲ್ಲ ಆಗುತ್ತಾ? ದುಡ್ಡಿಲ್ಲದೆ ಆಗಿದೆ. ಈಗ ಇದು ಪಾಸಿಟಿವ್ ಥಿಂಗ್ಸ್ ಅಲ್ಲಿ ನಿಮ್ಗೆ ಹೇಳಿದ್ದೀನಿ. ಈಗ ಕೆಲವರಿಗೆ ಕೆಲವು ಕಾರಣದಿಂದ ಒತ್ತಡದಿಂದ ಜಾಗ ಕೊಡೋಕೆ ಹೋಗ್ಬಿಟ್ಟಿದ್ದಾರೆ. ನಾವು ಅದನ್ನು ಪ್ರೊಟೆಸ್ಟ್ ಮಾಡಿದ್ವಿ. ಪ್ರೊಟೆಸ್ಟ್ ಮಾಡಿ ಆ ಪೇಪರ್ಗಳೆಲ್ಲ ಹಾಕಿಸಿ PI ಎಲ್ಲ ಹಾಕಿದೀವಿ. ಇಲ್ಲಿ ಯಾರು ನೋಡಿ, ಪಾರ್ವತಿ ಅವರು, ಇವ್ರಿಗೆ ಒಂದು ಚಪ್ಪಾಳೆ ಕೊಟ್ಬಿಡಿ. ಇವರು ಒಬ್ರು ನಮ್ಮ PI ಪೆಟಿಷನರ್, ಒನ್ ಆಫ್ ದಿ ಪೆಟಿಷನ್. ಇಬ್ರು ಇದ್ದಾರೆ, 2 ಗುಂಪಿದೆ. ಒಂದು ಸಂಸ್ಥೆ ಮಾಡಿದೆ ಸ್ವಯಂ ಜಾಗೃತಿ ಅಂತ, ಅಜಯ್ ಕುಮಾರ್ ಅಂತ. ಮೇಡಮ್ ಅವರೊಬ್ರು ಪಾರ್ವತಿ ಶ್ರೀರಾಮ್ ಅಂತ. ನೋಡಿ, ನಾನು ಅವ್ರಿಗೆ 17 ಅಂತೀನಿ, ಅವ್ರು 71 ಅಂತಾರೆ. ಇರ್ಲಿ, ಆದ್ರೆ ಕೋರ್ಮಂಗಲಿಂದ ಬಂದಿದ್ದಾರೆ. ಅಂದ್ರೆ ಆಸಕ್ತಿ ಇದ್ರೆ ನೀವೆಲ್ಲರೂ ಇನ್ನೂ ಆಸಕ್ತಿ ಬೆಳೆಸ್ಕೊಳ್ಳಿ ಅಂತ ಈ ಮಾತು ಹೇಳ್ತಾ ಇದ್ದೀನಿ. ಏನ್ ಬೇಕಾದ್ರೆ ಮಾಡ್ಬೋದು. ನೀವು ಬೇಕಾದ್ರೆ ನಿಮ್ ಲಾಯರ್ಸ್ ಕೇಳ್ಬಿಟ್ಟು ನಮ್ಮ ಬಗ್ಗೆ ಒಂದು ಮಾತು ಹೇಳ್ಬಿಡ್ತೀನಿ. ನಾನು 20-25 ವರ್ಷಗಳಿಂದ ನಾನು ಈಗ ಸೋಷಿಯಲ್ ವರ್ಕ್, ಎನ್ವಿರಾನ್ಮೆಂಟಿಸ್ಟ್ ಮತ್ತೆ ಕಮ್ಯುನಿಟಿನಲ್ಲಿ ನಾನು RW ಪ್ರೆಸಿಡೆಂಟ್ ಆಗಿದ್ದೆ. ಅಲ್ಲಿ ಕೆಲಸ ಎಲ್ಲ ಮಾಡ್ತಾ ಇದ್ವಿ. ಈಗ ಸದ್ಯಕ್ಕೆ ಸ್ಟೇಟ್ ಪೀಪಲ್ ಫಾರ್ ಎನ್ವಿರಾನ್ಮೆಂಟ್ ಅಂದರೆ ಪರಿಸರಕ್ಕಾಗಿ ನಾವು ಒಂದು ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ. ನಮ್ಮ ಉದ್ದೇಶ ಎಲ್ಲ ಮರಗಳು ಉಳಿಸೋದು, ಕೆರೆ ಉಳಿಸೋದು, ನದಿ ಉಳಿಸೋದು, ಎಲ್ಲ ಏನು ಪ್ರಕೃತಿಯಲ್ಲಿ ಏನಿದೆಯೋ ಅದನ್ನೆಲ್ಲ ನಾವು ಉಳಿಸೋದು ನಮ್ಮ ಕೆಲಸ. ಆ ಕೆಲಸ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಹೇಗೆಂದರೆ ಇಲ್ಲಿ ಒಂದು ಸಮಸ್ಯೆ ಬಂದಾಗ ಜ್ಞಾನ ಭಾರತಿ ಉಳಿಸ್ಬೇಕು. ಯಾಕಂದ್ರೆ ಜ್ಞಾನ ಭಾರತಿ ಈಸ್ ಎ ಆರ್ಟ್ ಆಫ್ ದಿ ಒಂದು ಲಂಗ್ ಸ್ಪೇಸ್. ನಮಗೆಲ್ಲ ಇದು ಉಳಿದ್ರೆ ನಮ್ಗೆ ಎಷ್ಟು ಜನಕ್ಕೆ ಉಸಿರಾಡೋಕ್ಕೆ ಎಷ್ಟೋ ವರ್ಷ ತಲಾಂತ ಮುಂದಕ್ಕೆ ಬಹಳ ತಲೆಮಾರುಗಳು ಆರೋಗ್ಯವಾಗಿರ್ತವೆ. ಈಗ ನಾವು ಅದನ್ನು ನಾವು ತಡೆದ್ವಿ. ಒಂದು 2 ಪ್ರಾಜೆಕ್ಟ್ ತಡೆದ್ವಿ ಇಲ್ಲಿ. ಓಕೆ, ತಡೆದ್ವಿ. ತಡೆದಿದ್ದಕ್ಕೆ ಇವಾಗ ನಮಗೆ ಇದು ಉಳಿಸೋಕೆ ಬರ್ತಾ ಹಾಗೆ ಜನ ನಿಮ್ಮೆಲ್ಲ ಸಹಕಾರ ಇದ್ರೆ
ಪಬ್ಲಿಕ್ ಸಹಕಾರ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಎಲ್ರಿಗೂ ಬೇಕು, ನಿಮಗೂ ಬೇಕು, ನಮಗೂ ಬೇಕು, ಎಲ್ರಿಗೂ ಬೇಕು. ಅದರಿಂದ ಪಬ್ಲಿಕ್ ಸಹಕಾರ ಇನ್ನೂ ಇದು ಎಕ್ಸ್ಟೆಂಡ್ ಆಗ್ತಾ ಹೋಗಬೇಕು. ಜನಗಳು ತುಂಬ ಜನರಿಗೆ ಗೊತ್ತಾಗಬೇಕು. ಇನ್ನು ಏನೋ ಒಂದು ಮರ ಕಡಿತಾರೆ ಎಲ್ಲರೂ ಓಡ್ ಬರಬೇಕು. ಆ ಪರಿಸ್ಥಿತಿ ಬಂದಾಗ ನಾವು ನಮ್ಮ ಬೆಂಗಳೂರಲ್ಲಿ ಎಲ್ಲ ಮರಗಳನ್ನ ಉಳಿಸ್ಕೋಬೋದು. ನಮ್ಮ ಪರಿಸರ ಏನಿದೆ ಅದನ್ನು ಉಳಿಸ್ತಾರೆ. ನಮಗೆ, ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಅದು ಮುಂದಿನ ಜನ್ರೇಷನ್ಗೆಲ್ಲ ಆಗುತ್ತೆ. ಇದನ್ನು ನೀವು ಎಲ್ಲರಿಗೂ ಸ್ಪ್ರೆಡ್ ಮಾಡ್ತಾ ಹೋಗಿ. ಎಲ್ಲರೂ ನಾವು ಗಿಡ ಹಾಕಿದೀವಿ ಅಂತ ಅನ್ಕೋಬೇಡಿ, ಹಾಕಿಲ್ಲ ಅನ್ಕೋಬೇಡಿ, ನೀವೇ ಹಾಕಿದೀವಿ ಅಂತ ಹೇಳ್ಕೊಂಡು ಬದುಕಿಸ್ಬೇಕೀಗ ಅಲ್ವಾ? ಯಾರು ಹಾಕಿರ್ಲಿ, ಯಾರು ಬೆಳೆಸಲಿ, ನಿನ್ನೆ ಹಾಕಿದ್ದಾರೆ ಈಗ